ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಬೆಳಗಿನ ಒಂದು ಸೀನ್ ಆಯಿತು ನಮ್ಮ ಟೀಮ್ ಇಂಡಿಯಾಗೆ. 5 ರನ್ ಪೆನಾಲ್ಟಿನ ನಮ್ಮ ಟೀಮ್ ಇಂಡಿಯಾ ಕೊಟ್ಟಿದೆ ಇಂಗ್ಲೆಂಡ್ ಅವ್ರಿಗೆ. ಇಂಗ್ಲೆಂಡ್ ಸ್ಟಾರ್ಟ್ ಮಾಡ್ತಾರೆ ಅವರ ಇನ್ನಿಂಗ್ಸ್ನ, ಫಸ್ಟ್ ಇನ್ನಿಂಗ್ಸ್ನ 5 ರನ್ ಜೊತೆಗೇನೆ ಅವ್ರು ಬ್ಯಾಟಿಂಗ್ ಆಡ್ದೇನೆ ಅವರು ಕ್ರೀಸಿಗೆ ಬರ್ದೇನೆ 5 ರನ್ ಅವ್ರಿಗೆ ಆ್ಯಡ್ ಆಗೋಗ್ಬಿಟ್ಟಿದೆ. ಅದು ನಾವೇ ದಾನವಾಗಿ ಕೊಟ್ಟಿರೋದು, ನಾವೇ ಗಿಫ್ಟ್ ಆಗಿ ಕೊಟ್ಟಿರೋದು. ಈ 5 ರನ್ ಕ್ರೂಷಿಯಲ್ ಆಗುತ್ತೋ ಆಗೋದಿಲ್ವೋ ಅಂತ ಈ ಟೆಸ್ಟ್ ಮ್ಯಾಚಲ್ಲಿ ಗೊತ್ತಾಗುತ್ತೆ. ಟೆಸ್ಟ್ ಮ್ಯಾಚಲ್ಲಿ ಯೂಶುವಲಿ 5 ರನ್ನೆಲ್ಲ ಏನು ಅಷ್ಟೊಂದು ಕ್ರೂಷಿಯಲ್ ಆಗೋದಿಲ್ಲ, ಬಟ್ ಆದರೂ ಆಗಬಹುದು ಗುರು. ಸುಮಾರು ಮ್ಯಾಚ್ಗಳು 1 ರನ್ನಿಂದ 2 ರನ್ನಿಂದ 3 ರನ್ನಿಂದ ಸೋತಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಒಟ್ಟಲ್ಲಿ 5 ರನ್ ನಾವು ಗಿಫ್ಟ್ ಆಗಿ ಕೊಟ್ಟಿದ್ದೀವಿ. ಹೆಂಗೆ ಗಿಫ್ಟ್ ಆಗಿ ಕೊಟ್ವಿ ಅಂತ ಅಂದರೆ, ಇವತ್ತು ಇನಿಷಿಯಲಿನೇ ವಿಕೆಟ್ಸ್ ಬಿತ್ತು. ಡೇ 1 ಫಸ್ಟ್ ಸೆಷನಲ್ಲೇ ರವಿಚಂದ್ರನ್ ಅಶ್ವಿನ್ ಬ್ಯಾಟಿಂಗಿಗೆ ಬಂದರು. ಅಶ್ವಿನ್ ಬ್ಯಾಟಿಂಗ್ ಆಡ್ತಾ ಆಡ್ತಾ ರೆಡ್ ಮಾರ್ಕಿಂಗ್ ಏನಿದೆ ಅಂದರೆ ಪಿಚ್ ಸ್ಟ್ರೈಟ್ ವಿಕೆಟ್ ಲೈನ್ ಏನಿದೆ, ವಿಕೆಟ್ ಲೈನಲ್ಲೇ ನಡೆದಿದ್ರಿಂದ ಅಂದರೆ ಓಡ್ ಬಂದಿದ್ದ ರನ್ನಿಂಗ್ ಬಿಟ್ ಬಂದ ವಿಕೆಟ್ಸಲ್ಲಿ ಅವ್ರಿಗೆ ಪೆನಾಲ್ಟಿ ರನ್ಸ್ನ ಕೊಟ್ಟಿದ್ರು. ಏನಮ್ಮ ವಾರ್ನಿಂಗ್ ಎಲ್ಲ ಏನು ಕೊಡೋದಿಲ್ವ, ಟಕಾರ್ನ ಕೊಟ್ಬಿಡೋದೇನಾ ಅಂತ ಕೇಳಿದ್ರೆ ವಾರ್ನಿಂಗ್ನ ಕೊಡ್ತಾರೆ. ವಾರ್ನಿಂಗ್ನ ಆಲ್ರೆಡಿ ಕೊಟ್ಟಿದ್ರು, ನೆನ್ನೆನೇ ಕೊಟ್ಟಿದ್ರು ವಾರ್ನಿಂಗ್ ಜಡೇಜಾ ಅವ್ರಿಗೆ. ಇನ್ಫ್ಯಾಕ್ಟ್ ನೆನ್ನೆ ಒಂದು ಸ್ವಲ್ಪ ಚಿಕ್ಕ ವಾರ್ನಿಂಗ್ ಕೂಡ ಲೈಟಾಗಿ ಸಿಕ್ಕಿತ್ತು. ಆಮೇಲೆ ಮೇಯ್ನ್ ವಾರ್ನಿಂಗು ಕೂಡ ಸಿಕ್ಕಿತ್ತು. ಜಡೇಜಾ ಅವರು ನೆನ್ನೆ ಒಂಥರ ಸುಮಾರು ಸಲ ವಿಕೆಟ್ ಲೈನ್ ರೆಡ್ ಮಾರ್ಕಿಂಗ್ ಲೈನಲ್ಲಿ ನಡೀತಾ ಇದ್ರು. ನೆನ್ನೆ ಇನ್ಫ್ಯಾಕ್ಟ್ ಪೆನಾಲ್ಟಿ ಕೊಡಲಿಲ್ಲ. ನೆನ್ನೆ ನನ್ನ ಪ್ರಕಾರ ಕೊಡಬೇಕಾಗಿತ್ತು ಪೆನಾಲ್ಟಿನ, ಬಟ್ ನೆನ್ನೆ ಪೆನಾಲ್ಟಿ ಕೊಡಲಿಲ್ಲ. ಬಟ್ ಆದರೂ ನಾನು ಡೇ 1ಗೆ ಆ ಒಂದು ವಾರ್ನಿಂಗ್ ಏನಿದೆ, ಆ ವಾರ್ನಿಂಗ್ ಡೇ 1ಗೆ ಎಕ್ಸ್ಪೈರ್ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಡೇ 2 ಕೂಡ ಆ ವಾರ್ನಿಂಗ್ ಕ್ಯಾರಿ ಆಗಿದೆ. ಅಂತಂದರೆ ಇಲ್ಲಿ ಪ್ರತಿಯೊಬ್ಬ ಪ್ಲೇಯರ್ಗೂ ಕೂಡ ವಾರ್ನಿಂಗ್ ಕೊಟ್ಕೊಂಡು ಕೂತ್ಕೊಳ್ಳೋದಿಲ್ಲ. ಒಂದ್ಸಲ ಒಂದು ಟೀಮಿಗೆ ವಾರ್ನಿಂಗ್ ಸಿಕ್ತು ಅಂತಂದರೆ ಆ ವಾರ್ನಿಂಗ್ ಒಂದೇ ಸಲ, ಈ ಒಬ್ಬೊಬ್ಬರು ಪ್ಲೇಯರ್ಗೂ ಕೂಡ ಒಂದೊಂದು ವಾರ್ನಿಂಗ್ ಕೊಟ್ಕೊಳಕ್ಕೆ ಹೋಗೋದಿಲ್ಲ. ಒಂದ್ಸಲ ವಾರ್ನಿಂಗ್ ಆಲ್ರೆಡಿ ನೆನ್ನೆನೇ ಸಿಕ್ಕಿತ್ತು, ಸೀರಿಯಸ್ ವಾರ್ನಿಂಗ್ ಸಿಕ್ಕಿತ್ತು. ಜೊತೆಗೆ ಪದೇ ಪದೇ ಇದೇ ಥರ ರಿಪಿಟೇಷನ್ ಮಾಡ್ತಾ ಇತ್ತು ಅಂತಂದರೆ ನಾವು ಕೊಡ್ತೀವಿ ಇವರು ಪೆನಾಲ್ಟಿ ರನ್ಸ್ನ ಅಂತ ಅಂಪೈರು 5 ರನ್ ಪೆನಾಲ್ಟಿನ ಕೊಟ್ಟಿರೋದು. ರವಿ ಅಶ್ವಿನ್ ನೋಡಿದ್ರೆ ಆರ್ಗ್ಯುಮೆಂಟೇ ಮಾಡೋಕೆ ಹೋಗ್ಬಿಟ್ಟಿದ್ರು. ಅದೇನೋ ಗೊತ್ತಿಲ್ಲ, ಅವರೇ ಸಪ್ರೇಟಾಗಿ ರೂಲ್ ಬುಕ್ನೆಲ್ಲ ಅರ್ದು ಕುಡ್ದಿದ್ದಾರೆ ಅಂತ ಕಾಣ್ತಿದೆ ರವಿ ಅಶ್ವಿನು. ಯಾಕಂದರೆ ಸಿಕ್ಕಾಪಟ್ಟೆ ಇನ್ಸ್ಟಿಂಗ್ಸ್ಗಳಲ್ಲಿ, ಈ ಥರ ಇನ್ಸ್ಟಿಂಗ್ಸ್ಗಳಲ್ಲಿ ರವಿ ಅಶ್ವಿನು ಒಂಥರ ಇದ್ದೇ ಇರ್ತಾರೆ. ಫಾರ್ ದ ಫಸ್ಟ್ ಟೈಮ್ ಆಗೋ ಅಂಥ ಇನ್ಸ್ಟಿಂಗ್ಸ್ಗಳೆಲ್ಲ ಇದೇನು ಫಾರ್ ದ ಫಸ್ಟ್ ಟೈಮ್ ಏನಾಗಿಲ್ಲ. ಪೆನಾಲ್ಟಿ ರನ್ಸ್ ಕೊಟ್ಟರು ಸುಮಾರು ಸಲ ಆಗಿದೆ ಪೆನಾಲ್ಟಿ ರನ್ಸು. ಬಟ್ ನಮ್ಮ ಇಂಡಿಯಾ ಈ ಥರ ಪದೇ ಪದೇ ತಪ್ಪು ಮಾಡಿದ್ದು ನನಗೂ ಕೂಡ ಬೇಜಾಯಿತು. ಯಾಕಂದರೆ ನಿನ್ನೆ ಸಿಕ್ಕಾಪಟ್ಟೆ ಸಲ ರವೀಂದ್ರ ಜಡೇಜಾ ಅವರು ಒಂದು ರೆಡ್ ಮ್ಯಾಟ್ ಮೇಲೆ ನಡೆದಿದ್ರು ಸಿಕ್ಕಾಪಟ್ಟೆ ಸಲ. ಆದರೂ ಕೂಡ ಒಂದೇ ಸಲ ವಾರ್ನಿಂಗ್ ಸಿಕ್ಕಿದ್ದು. ನೆನ್ನೆ ಎಲ್ಲ ನೋಡಿದ್ರು ಅಂತ ಕಾಣಿಸ್ತೆ. ನನ್ನ ಮಕ್ಕಳಿಗೆಲ್ಲ ಯಾಕೋ ನಾವು ವಾರ್ನಿಂಗ್ ಎಲ್ಲ ಸಾಲಲ್ಲ, ಇವರಿಗೆ ಪೆನಾಲ್ಟಿನೇ ಹಾಕಬೇಕು ಅಂತ ಇವತ್ತು ಅಂಪೈರ್ ಡಿಸೈಡ್ ಮಾಡ್ಕೊಂಡ್ಬಂದು ರವಿ ಅಶ್ವಿನ್ ನಡೆದಿದ್ದಕ್ಕೆ ಪಕ್ಕ ಕೊಟ್ಟರು. ಅವ್ರು ಅಂದ್ಕೊಂಡಿದ್ರು ಅಂತ ಕಾಣಿಸುತ್ತೆ ರವಿ ಅಶ್ವಿನ್ ವಾರ್ನಿಂಗ್ ಕೊಡಬೇಕಾಗಿತ್ತು ಅವ್ರಿಗೂ ಅಂತ. ಅದಕ್ಕೋಸ್ಕರ ಸ್ವಲ್ಪ ಅಂಪೈರ್ ಜೊತೆ ಆರ್ಗ್ಯುಮೆಂಟ್ ಅದು ಇದೆಲ್ಲ ಜಗಳ ಮಾಡೋಕೆ ಹೋಗಿದ್ರು. ಅದೇನು ಜಗಳ ಏನಲ್ಲ, ಒಳ್ಳೆ ಆರ್ಗ್ಯುಮೆಂಟ್ನ ಮಾಡಿದ್ರು. ಆಮೇಲೆ ಬೆನ್ನ ಮೇಲೆ ತಟ್ಬಿಟ್ಟು ಹೋಗಪ್ಪ ಶಿಷ್ಯ, 5 ರನ್ ಪೆನಾಲ್ಟಿ ಕೊಟ್ಟಿದ್ದಾಗೈತೆ, ಆಡುವಾಗಪ್ಪ ಶಿಷ್ಯ ಅಂತ ಕಳಿಸಿದ್ರು ಅಂಪೈರು. ಒಟ್ಟಲ್ಲಿ ಇವಾಗ ನೆನ್ನೆ ರವಿ ಜಡೇಜಾ ಮಾಡಿದ್ದು ಇವತ್ತು ರವಿ ಅಶ್ವಿನ್ಗೆ ಎಫೆಕ್ಟ್ ಆಗಿದೆ. ರವಿ ಅಶ್ವಿನ್ ನೆನ್ನೆ ಸಿಕ್ಕಾಪಟ್ಟೆ ಸಲ ಜಡೇಜಾ ಅಂತೂ ಪಿಚ್ ಮೇಲೆ ನಡೆದಾಡ್ತಾನೆ ಇದ್ರು. ಇವತ್ತು ರವಿ ಅಶ್ವಿನ್ ಒಂದೇ ಒಂದು ಸಲ ನಡೆದಿದ್ದಕ್ಕೆ ಕೊಟ್ಟಿದ್ರಿಂದ ರವಿ ಅಶ್ವಿನ್ಗೆ ಪಾಪ ಉರ್ದೋಗ್ಬಿಟ್ಟಿದೆ. ಏನು ಗೌರವ ವಾರ್ನಿಂಗ್ ಕೊಡೋದಿಲ್ವಾ ನೀವು, ಡೈರೆಕ್ಟಾಗಿ ಟಕಾರ್ ನಂಗೆ ಪೆನಾಲ್ಟಿ ಕೊಟ್ಬಿಟ್ರಿ ಅಂತಂದರೆ ಇದು ಯಾವ ಲೆಕ್ಕಾಚಾರ ಅಂತ ಕೇಳಿದ್ರು ಅಷ್ಟೇ. ಇದು ಯಾವ ಲೆಕ್ಕಾಚಾರ ಅಂದರೆ ನೆನ್ನೆ ಲೆಕ್ಕಾಚಾರ ಅಂತ ಹೇಳಿದ್ರು ಅಷ್ಟೇ ಅಂಪೈರು. ಸೊ ಒಂದು ದಿನದಿಂದ ಇನ್ನೂ ಒಂದು ದಿನಕ್ಕೆ ವಾರ್ನಿಂಗು ಕೂಡ ಕ್ಯಾರಿ ಆಗುತ್ತೆ. ವಾರ್ನಿಂಗ್ ಒಂದು ದಿನದಲ್ಲೇ ಎಕ್ಸ್ಪೈರ್ ಆಗೋದಿಲ್ಲ ಅಂತ ಇವತ್ತು ಗೊತ್ತಾಯ್ತು ಗುರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಗಾಯ್ಸ್, ಬಾ.